ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕನ್ನಡ ನಾಡು ರೈತ ಸಂಘಕ್ಕೆ ಮುಖ್ಯಮಂತ್ರಿ ಅವರಿಗೆ ಇವಾಗ ಏನಪ್ಪಾ ಅಂದ್ರೆ ಇವಾಗ ತುಂಗಭದ್ರಾ ಗೇಟ್ ಉಳಿದವಲ್ಲ 33 ಗೇಟ್ಗಳು ಅವೆಲ್ಲ ಹಳೆವಾಯಿ ತುಕ್ಕಿಡಿದು ಅವಲ್ಲಿ 72 ವರ್ಷ ಆಯ್ತು ಅವೆಲ್ಲ ತುಕ್ಕಿಡಿದು ಇವಾಗ್ಬಿಟ್ಟವ. ಒಂದು 19ನೇ ಗೇಟ್ ಹೋಯ್ತು ಮೊದಲು ಮೊನ್ನೆ ಒಂದು ತುಡು ಹೋದಾಗ ಮಾಡ್ಯಾರ 19ನೇ ಗೇಟು. ಇನ್ನು ಉಳಿದ ಗೇಟ್ಗಳೆಲ್ಲ ಹೊಸವಾಗಬೇಕು. ಯಾಕಂದ್ರೆ ನೀರು ಶುರು ಆಗ್ಬಿಡ್ತಾವೆ, ಮಳೆ ಬಂದು ಅಲ್ಲಿ ಎಲ್ಲ ಮಳೆ ಬಂದು ಎಲ್ಲ ತುಂಬಿಡ್ತಾವೆ, ಇಲ್ಲಿ ಡ್ಯಾಮ್ ತುಂಬ್ತಾವ. ಅದಕ್ಕಾಗಿ ಎಲ್ಲ ಗೇಟ್ಗಳೆಲ್ಲ ಹೊಸ ಗೇಟು ಮಾಡ್ಬೇಕಂತೇಳಿ ಅದೇ ಸಿದ್ದರಾಮಯ್ಯ ಅವರಿಗೆ ಇದು ಮಾಡ್ತೀವಿ. ಅದಕ್ಕಾಗಿ ಮನವಿ ಪತ್ರ ಕೊಡ್ತಿದ್ದೀವಿ. ಆದಷ್ಟು ಬೇಗ ಜಲ್ದಿ ಮಾಡಿ ರೈತರಿಗೆಲ್ಲ ಅನುಕೂಲ ಮಾಡಿಕೊಡೋಕೆಲ್ಲ 3 ಜಿಲ್ಲೆಗಳು ಇವೆಲ್ಲ 3 ಇವಾಗ ಕನ್ನಡ 3 ರಾಜ್ಯಗಳು ಕರ್ನಾಟಕ, ಆಂಧ್ರ, ತೆಲಂಗಾಣ 3 ರಾಜ್ಯಗಳಿಗೆ ಅನುಕೂಲ ಆಗ್ತವೆ ರೈತರಿಗೆ. ಆದಷ್ಟು ಬೇಗ ಜಲ್ದಿ ಮಾಡಬೇಕಂತ ಕನ್ನಡ ನಾಡು ರೈತ ಸಂಘ ರಾಜ್ಯಾಧ್ಯಕ್ಷ ಮೆಣಸಿನೇಶ್ವರಪ್ಪ. ಈ ದಿವಸ ನಾವು ಸಿದ್ದರಾಮಯ್ಯನವರಿಗೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರವನ್ನು ಅರ್ಪಿಸುತ್ತಿದ್ದೇವೆ. ಇದು ಏಕೆಂದರೆ ತುಂಗಭದ್ರಾ ಡ್ಯಾಮಿನ 32 ಗೇಟ್ಗಳು ಶೀತಲಗೊಂಡಿರ್ತವೆ. ಹೋದ ವರ್ಷ ಆಗಸ್ಟ್ನಲ್ಲಿ ಗೇಟ್ ಕಟ್ಟಾಗಿ ಸುಮಾರು TMC ನೀರು ನದಿಗೆ ಹರಿದು ಹೋಗಿರ್ತದೆ. ಇದರಿಂದ ರೈತರಿಗೆ ತುಂಬ ನಷ್ಟ ಆಗಿರುತ್ತದೆ. ನಾವು ಕೇಳೋದಿಷ್ಟೇ, 1 ವರ್ಷ ಆಯಿತು ಇವತ್ತಿನವರೆಗೆ ಆ ಡ್ಯಾಮ್ ಗೇಟ್ಗಳನ್ನು ರಿಪ್ಲೇಸ್ಮೆಂಟ್ ಮಾಡಿಲ್ಲ. ಇವಾಗ ಮಳೆಗಾಲ ಆರಂಭವಾಗಿದೆ, ಇದು ಜೂನು ಜುಲೈ ಬರಕತ್ತಿತ್ತು, ಆದ್ರ ಸತಿ ಇನ್ನೂ ಗೇಟ್ ರಿಪ್ಲೇಸ್ ಮಾಡಿಲ್ಲ. ಆದಷ್ಟು ಬೇಗ ಹೊಸ ಗೇಟ್ಗಳನ್ನು ಹೊಂದಿಸಿ ರೈತರಿಗೆ ನಷ್ಟ ಆಗೋದನ್ನು ತಪ್ಪಿಸಬೇಕು. ಇದು ರೈತರ ಜೀವನಾಡಿ ಆಗಿರುತ್ತದೆ. 3 ರಾಜ್ಯ ಕರ್ನಾಟಕ, ಆಂಧ್ರ, ತೆಲಂಗಾಣ ಈ 3 ರಾಜ್ಯಗಳ ಜೀವನಾಡಿ ಆಗಿರೋದ್ರಿಂದ ರೈತರ ಇದು ತೊಂದರೆ ಆಗಬಾರ್ದು ಅಂತೇಳಿ ನಾವು 3 ರಾಜ್ಯಗಳ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದೀವಿ. ಹಾಗೆ ನಮ್ಮ ಇವರು ನೀರಾವರಿ ಸಚಿವರಾದಂಥ DK ಶಿವಕುಮಾರ್ ಅವರ ಸತಿ ನಾವು ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಬೇಗ ನೀವು ರೈತರನ್ನು ಕಾಪಾಡಬೇಕಂತ ನಾವು ಕೇಳ್ಕೊಳ್ತಿದ್ವಿ. ಜುಲೈ ಒಳಗೆ ನೀವು ಗೇಟ್ಗಳನ್ನು ಹೊಸದಾಗಿ ಅಳವಡಿಸಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಳ್ತಿದ್ದೆ ರೈತರ ಪರವಾಗಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.